ಏನಾದರೂ ಒಂದು ದಿವ್ಯ ಶಕ್ತಿ ಕೊಟ್ಟರೆ ನನಗೆ ಫಸ್ಟು ಶಾಪ ಕೊಡೋದು. ನಮಗೊಬ್ರು ಟ್ರಾವೆಲರ್ ಸಿಕ್ಕಿದ್ದಾರೆ, ಅವ್ರ ಹೆಸರು ಕೇಳೋಣ ಇರಿ. ಅವರು ಆಲ್ ಇಂಡಿಯಾ ಟ್ರಿಪ್ ಮಾಡ್ತಾ ಇದ್ದಾರೆ ಆಕ್ಟಿವಾದಲ್ಲಿ. ಸೊ ವಾಟ್ ಈಸ್ ಯುವರ್ ನೇಮ್ ಬ್ರೋ? ಕೇಶವ್. ಸೊ ಯು ಆರ್ ಟ್ರಾವೆಲಿಂಗ್ ಫ್ರಮ್ Kanyakumari. ವೇರ್ ಆರ್ ಯು ಗೋಯಿಂಗ್? ಟೆಲ್ ಸಮಥಿಂಗ್ ಅಬೌಟ್ ದಿಸ್. All India, pura India. ನಮಸ್ಕಾರ ಕರ್ನಾಟಕ, ಎಲ್ಲರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಡೇ 3 ನಾವಿದ್ದೀವಿ. ಇವತ್ತು ಯಾವ ಊರು ಅಂತ ಗೊತ್ತಿಲ್ಲ, ಇದು ಮಂಗಿತುಂಗಿ ಅನ್ನೋ ಒಂದು ಬೆಟ್ಟದ ಹತ್ರ ಇದ್ದೀವಿ. ಸೊ ಇಲ್ಲಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ದೀವಿ. ನೋಡಿ ಅಲ್ಲೊಂದು ಹೋಟ್ಲಿದೆ. ಓಕೆ, ನಾವು ಬಾಯ್ಸ್ ನೋಡಿದ್ರೆ ಇಲ್ಲಿ ತಿಂತವ್ರೆ, ಜಾಲಿಯಾಗಿ ತಿಂತವ್ರೆ ನೋಡಿ ಇಲ್ಲಿ. ಹಾಯ್ ಫ್ರೆಂಡ್ಸ್, ಏನು ಹೇಳಿ, ಚೆನ್ನಾಗಿದೆಯಾ? ಏನೋ ಗೊತ್ತಿಲ್ಲ, ಚೆನ್ನಾಗಿದೆ ಅಂತವ್ರೆ. ಇಲ್ಲಿ ನೋಡಿದ್ರೆ ಏನೋ ಓಕೆ ಆಯಿತು, ತಿನ್ನೋಣ. ಹುಡುಗರೆಲ್ಲ ತಿಂತವ್ರೆ. ಚೆನ್ನಾಗಿದೆಯಾ? ಮಸಾಲೆ ಜಾಸ್ತಿ ಇದೆಯಾ? ನನ್ನ ಫೀಲಿಂಗು ಇರೋದು ಚೆನ್ನಾಗಿದೆ, ತಿನ್ಬೋದು. ನನಗೆ ನೆಕ್ಸ್ಟ್ ಯಾಕಂದ್ರೆ ನಾನು ಬಿರಿಯಾನಿ ತಿನ್ನೋರಲ್ಲ, ನಾನು ಏನೋ ತಿಂತವ್ರೆ, ಅದು ಇದು ಬಿರಿಯಾನಿ ಅಂತ ಹೇಳ್ಕೊಂಡೆಲ್ಲ ತಿಂತವ್ರೆ. ನೋಡೋಣ ಹೆಂಗಿರುತ್ತೆ ಅಂತೇಳಿ. ಸೊ ವೆದರು ಸ್ವಲ್ಪ ಇವತ್ತು ಕ್ಲೌಡಿ ಇದೆ, ನೋಡಬೇಕು. ಮಂಗಿತುಂಗಿಲಿ ಒಳ್ಳೆ ಡ್ರೋನ್ ಶಾಟ್ಸ್ ತೆಗಿಬೇಕು. ತೆಗಿಯೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಸೊ ನಿನ್ನೆ ದಿನ ಅದು ಸಕಾಲಾಗಿತ್ತು, ಒಳ್ಳೊಳ್ಳೆ ಪ್ಲೇಸಸ್ ನೋಡಿದ್ವಿ. ಇವತ್ತು ಅದೇ ಥರ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಲೆಟ್ಸ್ ಗೋ. ಸೊ ನಿಯರ್ ಬೈ ಟು ಮಂಗಿತುಂಗಿ ನೋಡ್ಬೋದು ಹೇಗಿದೆ ಅಂತೇಳಿ. ಕ್ಲೌಡ್ಸಲ್ಲಿ ಕವರ್ ಆಗಿದೆ, ಎಕ್ಸಾಕ್ಟಾಗಿ ಕ್ಲೀನಾಗಿ ಕಟ್ಟಾಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ. ನೋಡಿ ನಿಲ್ಲಿಸಿ ತೋರಿಸ್ತೀನಿ. ಮಂಗಿತುಂಗಿ ಹತ್ರ ಬಂದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಇವಾಗ ಇಲ್ಲಿ 2 ಆಪ್ಷನ್ ಇದೆ. ಒಂದು ಅಲ್ಲಿ ಬಾಹುಬಲಿದು ಒಂದು ಇದಿದೆ ಮೂರ್ತಿ, ಅಲ್ಲಿವರೆಗೂ ಗಾಡೀಲಿ ಹೋಗ್ಬೋದು. ಇಲ್ಲ ಅಂದರೆ ನಡ್ಕೊಂಡು ಹೋಗ್ತೀವಿ ಅಂದರೆ 3,500 ಮೆಟ್ಲಿದೆ. 5 ಗಂಟೆ ಆಗುತ್ತಂತೆ. ನಿಮ್ಮ ಫಿಟ್ನೆಸ್ ಮೇಲೆ ಡಿಪೆಂಡ್ ಅದು. ಸೊ ಇದು ಜೈನ್ ಅವ್ರ ಪವಿತ್ರ ಸ್ಥಳ ಅಂತ ನನಗೆ ಅನ್ನಿಸ್ತಾ ಇದೆ. ಪ್ಲಸ್ ಇನ್ನೊಂದು ಏನಂತಂದರೆ, ಇಲ್ಲಿ ನೀವು ಟ್ರಕ್ಕಿಂಗ್ ಮಾಡ್ಬೇಕಾದ್ರೂ ಚಪ್ಪಲಿ ಹಾಕ್ಕೊಳಂಗಿಲ್ವಂತೆ, ಕಾರಲ್ಲಿ ಹೋಗ್ಬೇಕಾದ್ರೂ ಚಪ್ಪಲಿ ಹಾಕ್ಕೊಳಂಗಿಲ್ವಂತೆ. ನೀವು ಕಾರಲ್ಲೇ ಹೋಗಿ ಟ್ರಕ್ಕಿಂಗೇ ಮಾಡಿ, ಚಪ್ಪಲಿ ಮಾತ್ರ ಹಾಕ್ಕೊಳಂಗಿಲ್ಲ. ಫುಲ್ಲು ರಿವರ್ಸ್ ಹೆಂಗೋ ಇಲ್ವೋ ಕನ್ಫ್ಯೂಸ್ ಆಯ್ತು. ಫುಲ್ ಹಿಂದೆ ಚಕ್ಕತ್ತಾಗಿ ಹೋಯ್ತವ್ರೆ ಗಾಡಿ. ಸ್ನೇಹಿತರೆ, ಇವಾಗ ಎಷ್ಟು ಗ್ರೀನ್ ಕಾಣಿಸ್ತಿದೆಯೋ, ಸಮ್ಮರಲ್ಲಿ ಅಷ್ಟೇ ಡ್ರೈ ಆಗಿರುತ್ತೆ, ಇಲ್ಲಿ ಅಷ್ಟೇ ಸೆಕೆ ಇರುತ್ತೆ. ಇವಾಗಲೇ ಸೆಕೆ ಆಗ್ತಾಯಿದೆ ಹೇಳಬೇಕು ಅಂದರೆ, ಫುಲ್ಲು ಹ್ಯೂಮಿಡ್ ಥರ ಆಗ್ತಾಯಿದೆ ಈ ಸಮ್ಮರ್. ಇಲ್ಲಿ ಹಿಂಗೆ ಟಾಪ್ ಆಫ್ ಬಾಹುಬಲಿ ಟೆಂಪಲ್ ಏನಿದೆ ಅಲ್ಲಿ ಬಂದಿದ್ದೀವಿ ಆ್ಯಕ್ಚುಲಿ. ಸೊ ಇಲ್ಲಿಂದ ಲಿಫ್ಟ್ ಫೆಸಿಲಿಟಿ ಕೂಡ ಇದೆ, ಇಲ್ಲ ನಡ್ಕೊಂಡು ಕೂಡ ಹೋಗ್ಬೋದು, ನಮಗೆ ಬಿಟ್ಟಿರ್ತಕ್ಕಂಥದ್ದು. ಸೊ ಲಿಫ್ಟ್ಗೆ ತಿರುಗಿ ಏನಾದ್ರು ಪೇ ಮಾಡಬೇಕೇನೋ ಗೊತ್ತಿಲ್ಲ. ಸೊ ನೋಡೋಣ, ಇಲ್ವಂತ. ಓಕೆ, ಸೊ ಲಿಫ್ಟ್ ಫೆಸಿಲಿಟಿ 8 ಮೆಂಬರ್ಸಾ? 8 ಲೋಗ್? ಹಾಂ, 8 ಮೆಂಬರ್ಸು ಒನ್ ಟೈಮ್. ಅದು ತುಂಗಿ, ಇದು ಮಂಗಿ. ಅದು ತುಂಗಿ, ಇದು ಮಂಗಿ. ಇಲ್ಲಿದೆ ಮೇಲೆ ಕಾಣಿಸ್ತಿಲ್ಲ ನಿಮಗೆ, ಬಟ್ ಜೈನ್ ದೇವರು ಅಂತ ಹೇಳ್ಬಿಡಿ. ಜೈನ್ ದೇವ್ರು ಅದೇನೆ ನೋಡಿ. ಇಲ್ಲಿಂದ ಹತ್ತಿ ಹಿಂಗೋಗಿ ಇಲ್ಲೆಲ್ಲೋ ಬರಬೇಕು ಫಸ್ಟ್, ಆಮೇಲೆ ಅಲ್ಲಿಂದ ಗ್ರೇಟ್ ವಾಲ್ ಆಫ್ ಚೈನಾ ಥರ ಇದೆ, ಅಲ್ಲಿವರೆಗೂ ಹೋಗ್ಬೇಕು. ಯಪ್ಪ, ಹಾಂ ಬಾಹುಬಲಿ ಇದ್ದಾರೆ ಇಲ್ಲಿದೆ. ಬಟ್ ರಾಕ್ ಕಟ್ಟಿಂಗ್ ಸಕಾಲ ಮಾಡಿ ಕಟ್ ಮಾಡಿರ್ತಕ್ಕಂಥದ್ದು ಬಂಡೆನೇ ಕೊಡ್ತಿರೋದು. ಯಾವಾಗ ಸ್ಟಾರ್ಟ್ ಮಾಡಿದ್ದು? 94ದಲ್ಲಿ ಶುರುವಾಗಿತ್ತು. 96ದಲ್ಲಿ ಕೆಲಸ ಶುರುವಾಯಿತು. ಅದರಲ್ಲಿ 2 ವರ್ಷ ಇದು ಸರ್ವೆ ಮಾಡೋದು, ಪರ್ಮಿಷನ್ ತಗೊಳ್ಳೋದು, ಅದು ಇದು. ಆಮೇಲೆ 96 ಶುರುವಾಯಿತು. ಇದು 2018ಕ್ಕೆ 17ಕ್ಕೆ ಆಯಿತು. 17ಕ್ಕೆ ಓಪನ್ ಆಗಿರೋದು. ಹಾಂ, ನಾನೇ ಮಾಡಿದ್ದು. ನಿಮ್ಮ ಹೆಸರು ಸರ್? CR ಪಾಟೀಲ್. ಹಾಂ, ಮಸ್ತಕಾಭಿಷೇಕ ಎಲ್ಲ ನಡೆಯುತ್ತೆ ಇಲ್ಲಿ? ಮಸ್ತಕಾಭಿಷೇಕ ಎಲ್ಲ ನಡೆಯುತ್ತೆ. ಇದು 6 ವರ್ಷಕ್ಕೊಮ್ಮೆ ಆಗ್ತದೆ. 6 ವರ್ಷ. ನೆಕ್ಸ್ಟ್ ಯಾವಾಗಿದೆ? 28ಕ್ಕೆ ಆಗ್ತದೆ. 28ಕ್ಕಂತೆ. 108 ಫೀಟ್ ಭಗವಾನ್ ರಿಷಭಗಿರಿ ಮಂಗಿತುಂಗಿ. ಈ ಮಂಗಿತುಂಗಿ ನಾನು ಸುಮಾರು ವರ್ಷಗಳಿಂದ ಮಾಡ್ಕೊಂಡಿದ್ದೆ. ಸೊ ನಾನು ಆ್ಯಂಟೋನಿ ನಿತಿನ್ ಸ್ನೇಹಿತ ಒಬ್ಬ ಇದ್ದಾನೆ. ಸೊ ಅವನ್ನ ನೋಡಿ ಮಾಡ್ಕೊಂಡಿದ್ದು ಈ ಜಾಗಕ್ಕೆ ಹೋಗ್ಬೇಕು ಅಂತೇಳಿ. ಸೊ ಅದು ಈ ವರ್ಷ 2025ಕ್ಕೆ ಈಡೇರುತ್ತೆ. ಓಕೆ, ಇದು ಇಷ್ಟು ಮೇಲೆ ಹತ್ಕೊಂಡ್ಬಂದ್ವಿ. ಹಿಂಗೋಗಿ ಹಂಗೋಗಿ ತಿರ್ಗಾ ಹಂಗೋಗಿ ಅಲ್ಲೆಲ್ಲಿ ಬೈ ಅಲ್ಲಿಗೆ ಹೋಗಿ ಅಲ್ಲಿಂದ ಹಿಂಗೋಗಿ ಅಲ್ಲಿಗೆ ಹೋಗ್ಬೇಕು. ಸೊ ನಮಗೊಬ್ರು ಟ್ರಾವೆಲರ್ ಸಿಕ್ಕಿದ್ದಾರೆ, ಅವ್ರ ಹೆಸರು ಕೇಳೋಣ ಇರಿ.
ಅವರು ಆಲ್ ಇಂಡಿಯಾ ಟ್ರಿಪ್ ಮಾಡ್ತಾ ಇದ್ದಾರೆ ಆ್ಯಕ್ಟಿವಾದಲ್ಲಿ. ಸೊ ವಾಟ್ ಈಸ್ ಯುವರ್ ನೇಮ್ ಬ್ರೋ? ಕೇಶವ್. ಕೇಶವ್. ಸೊ ಯು ಆರ್ ಟ್ರಾವೆಲಿಂಗ್ ಫ್ರಮ್ ಕನ್ಯಾಕುಮಾರಿ. ವೇರ್ ಆರ್ ಯು ಗೋಯಿಂಗ್? ಟೆಲ್ ಸಮಥಿಂಗ್ ಅಬೌಟ್ ಯೋರ್ ಸೆಲ್ಫ್. ಆಲ್ ಇಂಡಿಯಾ, ಪೂರಾ ಇಂಡಿಯಾ. Pura India? Yeah. Full India? Yeah. So how many days? Don't know. How many days? It's not planned. Not planned. It will be around All India complete. How many days it will take? It will take 4 to 5 months. 4 to 5 months plan you have. Yeah. Covering all India. Yeah. And what is the mode of transportation? How are you traveling? Activa. Honda Activa? Yeah. So you are from? Kanyagumari. Oh, bottom of India. Bottom part of Starting India. point. Starting point. Oh, nice bro. So all the best. So next you are going to? Next I am going to Gujarat. Gujarat. Oh, Yeah. super, There, super. Rajasthan. Rajasthan. You have any Instagram ID or something like that? Yeah, Kichu Diaries. Huh? Kichu Diaries. Kichu Dairies. Okay. KICHU Follow on DIARE DIARES. Oh, nice bro, nice bro. All the best for Okay, your thank you, bro. adventure. Nice to meet you. Nice to meet you too. Thank Bye, you. bye. Okay, bye. ಓಕೆ, ನೋಡಿ ಸ್ನೇಹಿತರೆ, ಏನು ಹೇಳಿ, ಆಲ್ ಇಂಡಿಯಾ ಆ್ಯಕ್ಟಿವಾದಲ್ಲಿ ಏನು ಹೇಳಿ, ಸೂಪರ್. ಓಕೆ, ನೋಡಿ ಸ್ನೇಹಿತರೆ, ಒಬ್ರೊಬ್ರು ಒಂದೊಂದು ಥರ ಟ್ರಾವೆಲ್ ಮಾಡ್ತಾರೆ. ನಾವು ಬೈಕು, ಕಾರು, ಇವ್ರು ನೋಡಿ ಆ್ಯಕ್ಟಿವಾ. ಸೊ ಯಾವುದ್ರಲ್ಲಿ ಟ್ರಾವೆಲ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟ್ರಾವೆಲ್ ಮಾಡೋದು ಇಂಪಾರ್ಟೆಂಟು. ಎಲ್ಲಿಗೆ ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಟ್ರಾವೆಲ್ ಮಾಡೋದು ಇಂಪಾರ್ಟೆಂಟ್. ಅಲ್ಲೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಏನಂತಾರೆ, ಸಿವಿಲೈಸೇಷನ್ ಆಗಿರ್ಬೋದು, ಜನಗಳಾಗಿರ್ಬೋದು ಇರ್ತಾರೆ, ಫುಡ್ ಆಗಿರ್ಬೋದು ಎಲ್ಲ ಡಿಫ್ರೆಂಟ್ ಇರುತ್ತೆ, ವೆದರು, ಪ್ಲೇಸಸ್ಸು. ಸೊ ಟ್ರಾವೆಲ್ ಮಾಡ್ಬೇಕಾದ್ರೆ ತುಂಬ ಕಲಿತೀರಾ ನೀವು. ಇಲ್ಲಿನ ಜೀವನ ಶೈಲಿ ಹೆಂಗಿದೆ, ನಮ್ಮ ಕಡೆ ಹೆಂಗಿದೆ ಎಲ್ಲ ಒಂಥರ ಅರ್ಥ ಆಗುತ್ತೆ, ಮಜಾ ಇರುತ್ತೆ ಒಂಥರ. ಅದನ್ನು ನೀವು ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ರೆ, ಗಾಡಿ ಇಲ್ಲ ಅದಿಲ್ಲ ಅಂದ್ಕೊಂಡಿದ್ರೆ ತಲೆ ಕೆಡ್ಸ್ಕೊಬಿಡಿ. ಬಸ್ ಆದರೂ ಸರಿ, ಆ್ಯಕ್ಟಿವ್ ನೋಡಿ, ಅವ್ರು ಆ್ಯಕ್ಟಿವಾದಲ್ಲಿ ಬಂದಿದ್ದಾರೆ. ಏನಾದರೂ ಸರಿ ಟ್ರಾವೆಲ್ ಮಾಡಿ, ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ವಯಸ್ಸು ಇರೋಲ್ಲ, ಆವಾಗ ಏನೋ ಸ್ವಲ್ಪನಾದರೂ ಟ್ರಾವೆಲ್ ಮಾಡಿ ಮನಸ್ಸಿಗೆ ಶಾಂತಿ ಸಿಗುತ್ತೆ. ಲೆಟ್ಸ್ ಗೋ. ಸೊ ಒಂದು ಬ್ಯೂಟಿಫುಲ್ ಆಗಿರೋ ನೀರಿರ್ತಕ್ಕಂಥ ಜಾಗದಲ್ಲಿ ನಿಲ್ಸಿದ್ದೀವಿ ಇವತ್ತು. ಇಲ್ಲಿ ಕುಕ್ಕಿಂಗ್ ಮಾಡೋಣ ಅಂತೇಳಿ. ಸೊ ನೋಡ್ಬೋದು, ತುಂಗಿ ಅಲ್ಲೇ ಇದೆ. ಸೊ ಇಲ್ಲೇ ಕ್ಯಾಂಪಿಂಗು, ಕ್ಯಾಂಪಿಂಗ್ ಅಲ್ಲ, ಕುಕ್ಕಿಂಗ್ ಅಷ್ಟೇ. ಜಸ್ಟು ಕುಕ್ ಮಾಡಿಕೊಂಡು ತಿನ್ಕೊಂಡು ಇಲ್ಲಿಂದ ಹೊರಡೋಣ ಅಂತೇಳ್ಬಿಟ್ಟು. ಸಖತ್ತಾಗಿದೆ ಜಾಗ, ಒಳ್ಳೆ ನೀರು, ಆರಾಮು, ಜಾಲಿ ಒಳ್ಳೆ ಕರ್ನಾಟಕ ಫುಡ್ ಮಾಡ್ಕೊಂಡು ತಿನ್ನೋಣ ಸೂಪರಾಗಿ. ಲೆಟ್ಸ್ ಗೋ. ಸೊ ನೋಡಿ, ಹುಡುಗರೆಲ್ಲ ಗಾಡಿ ತುಳಿತವ್ರೆ, ಎರಡು ನಿಲ್ಲಿಸಿ. ಮಧ್ಯದಲ್ಲಿ ಮಳೆ ಕೂಡ ಬರ್ತಾಯಿದೆ, ಹಂಗೇನೆ ತುಂಬ ಖುಷಿ ಆಗ್ತಾಯಿದೆ. ಅಲ್ಲಿ ಬಾಯ್ಸು ಅಡುಗೆ ಮಾಡ್ತಾಯಿದ್ದಾರೆ. ಏನು ಅಡುಗೆಗೆ ಇವತ್ತು? ಚಿಕನ್ ಕಬಾಬ್, ಪೆಪ್ಪರ್ ಚಿಕನ್, ಏನ ತಂದೂರಿ ಚಿಕನ್. ಅಲ್ಲ, ವೆಜ್ ಏನಾದ್ರು ಹೇಳು. ವೆಜ್ಜಾ? ಮಟನ್, ಏನ ಮಟನ್ ಫ್ರೈ. ವೆಜ್ ಹೇಳು. ನಮ್ಗೆ ವೆಜ್ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಯೋ, ನಾನು ವೆಜ್ಜು. ಬಾಂಗ್ಡೆ ನೀನು ಇಲ್ಲಿ ಹಿಡ್ದ? ಅಲ್ಲೇ ಹಿಡ್ದಿದ್ದೀನಿ. ಇವೆಲ್ಲ ಗೊತ್ತಿಲ್ವಾ? ನಾವು ಎಲ್ಲೋದು ಹಿಡ್ದಾಕ್ಬಿಡ್ತೀವಿ ಮೀನುಗಳನ್ನ. ಯಾವ ಥರ ಮೀನು? ಅಲ್ಲ, ಮೀನು ಏನೋ ಮೀನು ಹಿಡಿತಾರಂತೆ, ಏನು ಹಿಡಿತಾರೆ ಗೊತ್ತಾಯ್ತಾ ಇಲ್ಲ. ಸೊ ಕಾರೆಲ್ಲ ಆಲ್ಮೋಸ್ಟ್ ತೊಳೆದಾಯಿತು, 2 ಕಾರ್ಗಳು. ಸೊ ಅಡುಗೆ ಆಗ್ತಾಯಿದೆ. ಕುಕ್ಕರ್ ಕುಕ್ತು, ಅನ್ನ ಆಗಿದೆ. ಏನದು, ಯಾವ ಗೊಜ್ಜು? ತೊಕ್ಕು. ಯಾವ ತೊಕ್ಕು? ಅದೇ ಬೆಳ್ಳುಳ್ಳಿ ಹಾಂ ಎಲ್ಲ ಮಸಾಲೆ ಹಾಕಿ ಗೊತ್ತು ಮಾಡಿತ್ತು. ಓ, ತೊಕ್ಕು ಮಸಾಲ ಐಟಮ್ಸು ಎಲ್ಲ ಇದೆ ಇಲ್ಲಿ. ಸೊ ಇದು ಮಸಾಲೆ ಐಟಮ್ಸ್ ಕೊಟ್ಟಿರ್ತಕ್ಕಂಥವ್ರು ನೋಡಿ, ಹಿತಾಚ್ ಕಿಚನ್ ಅಂತೇಳಿ. ಸೊ ಅವ್ರಿಗೆ ಜೀರಿಗೆ ಗೊಜ್ಜು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಇದೊಂದು ಮಹಾರಾಷ್ಟ್ರ ಇದಕ್ಕೆ ಕ್ಯಾಂಪಿಂಗ್ ಮಾಡಬೇಕಾದ್ರೆ ಮಾಡ್ಕೊಳ್ಳಿ ಅಂತೇಳಿ ಕೊಟ್ಟಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಹಿತಾಸ್ ಕಿಚನ್. ನೋಡಿ, ಇಲ್ಲಿ ಅವ್ರ ನಂಬರ್ ಕೂಡ ಇದೆ, ನಿಮಗೂ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಟೇಸ್ಟು ಸಖತ್ತಾಗಿದೆ. ನೆನ್ನೆ ಮಾಡಿದ್ವಿ ಆ್ಯಕ್ಚುಲಿ, ಘಮ ಅಂತ ಇದೆ. ನೆನ್ನೆನೂ ಟೇಸ್ಟ್ ಸಖತ್ತಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಹಿತಾಸ್ ಕಿಚನ್ ಅವ್ರಿಗೆ. ಓಕೆ, ಹಾಕೋಣ. ಟೇಸ್ಟು ಆಹಾ, ಘಮ ಸ್ಮೆಲ್ಲು. ತಿಂದಾನು ಹೆಂಗಿದೆಯೋ? ಸೂಪರ್ ಇದೆಯಾ? ಸಕ್ಕತ್ತಾಗಿದೆ ಟೇಸ್ಟು, ಸೂಪರ್. ಆ್ಯಕ್ಚುಲಿ ನಾನು ತಿಂದಿಲ್ಲ ಈ ಥರ ರೈಸ್ನ, ಫಸ್ಟ್ ಟೈಮ್ ತಿಂತಾ ಇರೋದು. ನಿಜವಾಗ್ಲೂ ತುಂಬ ಸೀರಿಯಸ್ ಆಗಿ ಚೆನ್ನಾಗಿದೆ. ಥ್ಯಾಂಕ್ ಯು ಹಿತಾಸ್ ಕಿಚನ್ ಮತ್ತೊಮ್ಮೆ. ಯಾರಿರು ಹಿತಾ ಮತ್ತು ಲೀಲಾ ಅವ್ರಿಗೆ ತುಂಬ ಥ್ಯಾಂಕ್ಸು. ಹೆಂಗಿದೆ ಟೇಸ್ಟು ಶಶಾಂಕ್? ಭಾಸ್ಕರ್ ಚೆನ್ನಾಗಿದೆಯಾ? ಬೈ ಹೆಂಗಿದೆ ರಾಜೇಶ್ ಅವರು? ಚೆನ್ನಾಗಿದೆ. ಸೇಮ್ ಅಮ್ಮ ಮಾಡಿದ್ದ ಹಾಗೆ ಇದೆ. ವೆರಿ ಗುಡ್. ಆದರೆ ನಾನು ಇವತ್ತು ಮಾಡಿದ್ದೆ ಅಡುಗೆ ಮಾಡಿದ್ದವನೇ.
ಬಟ್ ಗೊಜ್ಜು ನಿಮ್ಗೆ ಗೊತ್ತು ಕೊಟ್ಟಿದ್ದು ನೀವು ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಇಷ್ಟೊತ್ತು ಅಡುಗೆ ಮಾಡಿ ರೈಸ್ ಮಾಡಿ ಗೊಜ್ಜು ತಂದಿದ್ರು, ಅದನ್ನೆಲ್ಲ ತಂದು ತಿಂದ್ವಿ. ಚೆನ್ನಾಗಿತ್ತು ಬೈ. ಇವಾಗ ಅಲ್ಲಿ ನೋಡಿ ಯಾರಾದ್ರೂ ಗಾಗಲ್ಸ್ ಹಾಕೊಂಡು ಸನ್ ಗ್ಲಾಸಸ್ ಹಾಕೊಂಡು ಪಾತ್ರೆ ತೊಳೆಯೋದು ನೋಡಿದೀರಾ ನೀವು? ಇಲ್ಲಿ ನೋಡಿ, ಇಲ್ಲಿ ಗಾಡಿ ತೊಳೆದ್ಬಿಟ್ಟು ನಂಬರ್ ಪ್ಲೇಟ್ ಬಿದ್ದೋಗಿದೆ, ನಂಬರ್ ಪ್ಲೇಟ್ ಫಿಕ್ಸ್ ಮಾಡ್ತಾವ್ರೆ. ಇಲ್ಲಿ ಒನ್ ಮೋರ್ ವ್ಲಾಗಿಂಗ್ ಇಸ್ ಗೋಯಿಂಗ್ ಆನ್. ಇಲ್ಲಿ ಈಗ ಕಾಫಿ ಮಾಡ್ತಾ ಇದ್ದಾರೆ, ಅಲ್ಲಿ ಪಾತ್ರೆ ತೊಳಿತಾ ಇದ್ದಾರೆ. ಬೈ ಕ್ಲೀನಾಗಿ ತೊಳಿದ್ರಿ ಪಾತ್ರೆ. ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ. ಒಳ್ಳೆ ಕಡೆ ಊಟ ಮಾಡಿದ್ವಿ, ಒಳ್ಳೆ ನೀರು ಕೂಡ ಸಿಕ್ತು, ಗಾಡಿ ಕೂಡ ವಾಶ್ ಮಾಡಿಕೊಂಡ್ರು. ಅಯ್ಯೋ ಏನು ಗುರು ಇದು ಹಿಂಗಾಗ್ಬಿಟ್ಟಿದೆ ಆಕ್ಸಿಡೆಂಟು. ಮೈ ಗಾಡ್. ಇಯರ್ ಬೈ ಟು ನಾಸಿಕ್ಕು, ಹೆವಿ ಟ್ರಾಫಿಕ್ಕು, ಹೆವಿ ಗಾಡಿ ಬ್ರೇಕ್ ಡೌನ್ಗಳು. ಇಲ್ಲಿ ಏನು ಅಂತಲೇ ಗೊತ್ತಿಲ್ಲಪ್ಪ. ಮಳೆ ಬರ್ತಾನೇ ಏನೇ ಕಂಟಿನ್ಯೂಸ್ ಆಗಿ. ಓ ಮೈ ಗಾಡ್. ರಾಜೇಶ್ಗೆ ಬೆಂಗಳೂರಿಂದ ತಂದಿರೋ ಚಪ್ಪಲಿ ಸೈಜ್ ಹಾಕಿ ಬರ್ತಾಯಿಲ್ಲ ಅಂದ್ಬಿಟ್ಟು ನಾಸಿಕಲ್ಲಿ ಚಪ್ಪಲಿ ತೊಳಕ್ಕೆ ಬರ್ತಾರೆ. ಇಲ್ಲಿ ಪರ್ಚೇಸ್ ಮಾಡ್ತಾವೆ ನೋಡಿ, ಜಾಲಿ. ಅದು ಏನಕ್ಕೆ ಟ್ರೆಕ್ಕಿಂಗ್ ಮಾಡಕ್ಕ ಜಾಲಿ ನೀವು. ಓಕೆ, ಏನು ನಿಮ್ಗೆ ಆಗ್ತಾ ಇಲ್ವಾ? ಡಿಸೈನ್ ಇಷ್ಟ ಆಗಿಲ್ವಾ? ಡಿಸೈನ್ ಇಷ್ಟ ಆಗಿಲ್ಲ. ಹಾಂ, ಏನಕ್ಕೆ ಅದು ಹಿಂದೆ ಇರೋದ್ರಿಂದ ಇದು ಇಲ್ಲಿಗೆ ಇರ್ಬೇಕಿತ್ತಂತೆ, ಇಲ್ಲಿಗೆ ಮಾಡ್ಬಿಟ್ಟವ್ರಂತೆ ಅವರು. ಇಲ್ಲಿ ಪರ್ಚೇಸ್ ಮಾಡಿ ನಾಸಿಕಲ್ಲಿ ಡೆಕೆಟ್ಲನ್ ಅಲ್ಲಿ ಬಂದು ಪ್ರಮೋಷನ್ ಮಾಡಿ ತಗೊಳ್ಳೋರು ತಗೊಳ್ಳಿಲ್ಲ. ಬೆಂಗಳೂರಲ್ಲಿ ಸ್ಪಾರ್ಕ್ಸ್ ಇತ್ತು, ಬನ್ನಿ ಬನ್ನಿ ತಂದಿದ್ರಲ್ಲ ಅಣ್ಣ ಅಂತ ತಂದೆ. ಅಲ್ಲ, ಅವ್ರಿಗೆ ಪ್ರಮೋಷನ್ ಮಾಡ್ಬಿಟ್ಟು ಅವ್ರಿಗೆ ಕಾಸು ಕೊಡ್ತಾ ಇದ್ದೀರಾ. ರೀಚ್ ತ್ರಯಂಬಕೇಶ್ವರ. ಸೊ ಇವಾಗ ದೇವಸ್ಥಾನಕ್ಕೆ ಜೊತೆಲಿ ಈಗ ವಿಸಿಟ್ ಮಾಡಕ್ಕೆ ಹೋಗ್ತಾ ಇದೀವಿ. ಟೈಮ್ ಆಗೋಯ್ತು, ಲೇಟ್ ಆಗ್ತಾ ಇದೆ. ಸೊ ಲೆಟ್ಸ್ ಗೋ. ಸಕ್ಕ ರೋಡ್ ಮಾತ್ರ ತುಂಬ ವರ್ಷ ಆಗಿತ್ತು, ಹೈವೇ ಚೆನ್ನಾಗಿತ್ತು, ಮಿಕ್ಕಿದೆಲ್ಲ ವರ್ಷ ಬೈಸ್ ಬರ್ತಾ ಇದ್ದಾರೆ. ಬರೋ ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ದೇವಸ್ಥಾನದ ಹತ್ರ ಇದ್ದೀವಿ. ತ್ರಯಂಬಕೇಶ್ವರ ಮಂದಿರ್ ಹಾಕಿದ್ದಾರೆ ನೋಡಿ, ಬ್ಯೂಟಿಫುಲ್. ನೋಡಿ ಟೆಂಪಲ್ ಒಳಗಡೆ ಎಲ್ಲ ಫೆಸಿಲಿಟೀಸ್ ಇದೆ, AC ಇದೆ, ಫ್ಯಾನ್ ಇದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೂಪರ್. ಟಾಯ್ಲೆಟ್ಸು ಇದೆ ನೋಡಿ. ಅಲ್ಲಿವರೆಗಿದೆ ಕ್ಯೂ, ಅಂದರೆ ನೋಡೋದು ಸೂಪರ್ ಆಗಿದೆ. ಬಿವೇರ್ ಆಫ್ ಥೀವ್ಸ್. ಮತ್ತು ಎಲ್ಲಲ್ಲೇ QR ಕೋಡ್ಗಳನ್ನ ಹಾಕಿದ್ದಾರೆ. ಸ್ಕ್ಯಾನ್ ಮಾಡಿ ಹುಂಡಿಗೆ ಹಾಕೋದು, ಇಲ್ಲೇ ಹಾಕ್ಬೋದು ಅಂತೇಳಿ. ಇಲ್ಲಿ QR ಕೋಡ್ಗಳು ಹಾಕಿದ್ದಾರೆ ನೋಡಿ, ನೀವು ಬೇಕಾದ್ರೆ ಪೇಮೆಂಟ್ ಮಾಡ್ಬೋದು ಇವತ್ತಿಗೆ. ಜೈ ಜೈ. ನೆಕ್ಸ್ಟು ಕುಂಭಮೇಳ ಇಲ್ಲೇ ನಡೀತಕ್ಕಂಥದ್ದು. ಓಂ ನಮಃ ಶಿವಾಯ, ಜೈ ಶ್ರೀರಾಮ್. ಸೊ ನೋಡಿ, ಇದೇ ತ್ರಯಂಬಕೇಶ್ವರ ದೇವಸ್ಥಾನದ ಔಟ್ಸೈಡ್ ಪ್ರಿಮೈಸಸ್ಸು ಹೆಂಗಿದೆ ಅಂತೇಳಿ. ಬ್ಯೂಟಿ ಸೂಪರ್ ಆಗಿದೆ. ಬನ್ನಿ ಹೋಗೋಣ. ಒಳ್ಳೆ ದರ್ಶನ ಆಯಿತು ಸ್ನೇಹಿತರೆ, ಸಕ್ಕತ್ತಾಯಿತು ದರ್ಶನ. ಹತ್ತಿರದಿಂದನೇ ದೇವ್ರನ್ನ ನೋಡಿ ಒಂದು 2 ಸೆಕೆಂಡ್ ಅಷ್ಟೇ, 2-3 ಸೆಕೆಂಡ್ ನೋಡಿ. ಇಂಡಿಪೆಂಡೆನ್ಸ್ ಡೇಗೆ ಒಳಗಡೆ ಒಳ್ಳೆ ಥೀಮ್ ಮಾಡಿದ್ದಾರೆ. ಇದು ನಮ್ಮ ಫ್ಲ್ಯಾಗ್ನೆಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಫೋಟೋಸ್ ಎಲ್ಲ ತಗೋತಾ ಇದ್ದಾರೆ ಎಲ್ಲರೂ. ಬ್ಯೂಟಿ. ಇಲ್ಲಿ ನೋಡಿ, ಇದು ಸಕ್ಕತ್ತಾಗಿದೆ ಗೋಪುರದ ಮೇಲೇನೆ ಗಿಡಗಳು ಬೆಳೆದಿದೆ. ಇಟ್ಟಿರೋದು ಇವರು ಬೆಳೆದಿರೋದು ಅದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಬ್ಯೂಟಿ ಗುರು, ಸೂಪರು. ಓಕೆ, ಸೊ ದರ್ಶನ ಎಲ್ಲ ಮಾಡಿಕೊಂಡು ಇವಾಗ ಹೊರಗಡೆ ಊಟ ಮಾಡೋಕ್ಕೆ ಬಂದಿದ್ದೀವಿ. ಏನೋ ಈ ಸನ್ಯಾಸ ತಗೋತೆ ಇಲ್ಲಪ್ಪ, ಲಿಂಗ ಅಲ್ವ ಅದು, ರುದ್ರಾಕ್ಷಿ ಲಿಂಗ ತಗೊಂಡ್ಬಿಟ್ಟು. ಹಾಂ ತಗೊಳ್ತೀಯಾ? ಸನೇ ತಗೋನ ಲೋ, ಬ್ಯಾಡ ಹೋಯ್ತಾರಲ್ಲ ಮಾಡಬೇಡ ಲೋ, ಬೇಡ ಬಾರೋ, ಹಂಗೆಲ್ಲ ಮಾಡಬೇಡಲು. ಏನು ಅಯ್ಯೋ ಬೇಡವಲು, ನೀನು ನಂಬ್ಕೊಂಡು ಎಷ್ಟೊಂದು ಜನ ಅವರು ನನ್ನ ಕಾರ್ಯ ಮುಗಿಸಿ ಎಲ್ಲಿ ಹೊರಟೆ?
ಸನ್ಯಾಸ ಏ ಇಲ್ಲಿ ಕುಂಭಮೇಳ ನಡೀದು ನಾನು ಕುಂಭಮೇಳ ತಗೊಂಡಾಗ ನೀನು ಅಲ್ಲೇ ನನ್ನ ಭೇಟಿ ಆಗ. ಆಶೀರ್ವಾದ ಮಾಡ್ತೈತಾನೆ. ನಾನು ಅಘೋರ ತಪಸ್ಗೆ ಹೋಗ್ತಾ ಇದ್ದೀನಿ. ಅಘೋರ ತಪಸ್ಗೆ ಎಲ್ಲಿಗೆ? ಕೈಲಾಸ. ಕೈಲಾಸಕ್ಕೆ ಅಲ್ಲಿ ಪಾಸ್ಪೋರ್ಟ್ ಬೇಕು ಅಲ್ಲಿಗೆ ಹೋಗಕ್ಕೆ. ಕೈಲಾಸ ಅಂದರೆ ನಾನು ಯಾವುದೋ ಕೈಲಾಸಕ್ಕೆ ಕೈಲಾಸ ನಿತ್ಯಾನಂದ ಅವ್ರ ಕೈಲಾಸ ಅಲ್ಲ ಮೌಂಟ್ ಕೈಲಾಸ. ಮೌಂಟ್ ಕೈಲಾಸಕ್ಕೆ ಹೋಗ್ತಾ ಇದೀಯಾ? ಒಳ್ಳೇದಾಗಲಿ. ನಮ್ಗೆ ಆಶೀರ್ವಾದ ನೀವು ಮಾಡ್ಬೇಕು. ನೇಪಾಳ ಅಲ್ಲ, ಇದು ಚೈನಾ. ನನಗೆ ಏನಾದರೂ ಒಂದು ದಿವ್ಯ ಶಕ್ತಿ ಕೊಟ್ಟರೆ ನನಗೆ ಫಸ್ಟು ಶಾಪ ಕೊಡೋದಿಲ್ಲ. ಏನು ಹಿಡಿಯೋದು? ನನ್ನ ದಾಸನಾಗಿ ಮಾಡ್ಕೊಳ್ತೀನಿ. ಅಯ್ಯೋ ಅಪ್ಪ, ನನ್ನ ಶಿಷ್ಯನಾಗಿ ಮಾಡ್ತೀನಿ. ಶಿಷ್ಯಾಗಿ ಮಾಡ್ಕೋ, ದಾಸಿಯಾಗಿ ಮಾಡ್ಕೊಬೇಡ ಇನ್ನ. ದಾಸ ದಾಸಿ ಅಲ್ಲ, ದಾಸ. ದಾಸ. ಓಕೆ ದಾಸಿ ಹೇಳಿದ್ರೆ ಏನೋ ಮಾಡ್ತಾರೆ ರೊಟ್ಟಲ್ಲಿ. ಓಕೆ, ಲೆಟ್ಸ್ ಗೋ. ಎಲ್ಲಿ ಊಟ? ಮತ್ತೇನಕ್ಕೆ ಚಪ್ಪಲಿ ಹಾಕಿ ಬೈ? ಅಯ್ಯೋ ರಾಮ. ಓಕೆ, ಇವ್ರು ಊಟಕ್ಕೆ ಚಪ್ಪಲಿ ಹಾಕ್ಬೇಕು. ಊಟ ಮಾಡಕ್ ಬನ್ನಿ. ಚಪ್ಪಲಿ ಹಾಕಿ ಊಟಕ್ಕೆ ಒಂದೇ ಸಲ ಹೋಗ್ಬಿಡೋಣ. ಅಲ್ಲ ಏಂತಕ್ಕೆ ಚಪ್ಪಲಿ? ಏನು ನನ್ಗೆ ಅರ್ಥನೇ ಆಯ್ತಾ ಇಲ್ಲ. ಇವ್ರು ಏನು ಮಾಡ್ತಾರೆ? ಓ ಅಯ್ಯೋ, ಇವ್ರದ್ದು ಒಳ್ಳೆ ಕಥೆ ಆಯಿತು. ಅಯ್ಯೋ ರಾಮ. ಇವತ್ತು ನಾವು ತ್ರ್ಯಂಬಕೇಶ್ವರಲ್ಲಿ ಸ್ಟೇ ಆಗ್ತಿದ್ವಿ ಆ್ಯಕ್ಚುಲಿ. ಸೊ ಹೋಟೆಲ್ ರಾಜಸ್ಥಾನಿ ನೋಡಿ, ರಾಜವಾಡಿ ಅಂತ ಹೇಳ್ಬಿಟ್ಟು ಸ್ಟೇ ಆಗಿರ್ತಕ್ಕಂಥ ರೂಮ್ ಇದು. ಇಲ್ಲಿ ಕಾಣಿಸ್ತಾ ಇಲ್ಲ, ಕಾಣಿಸ್ತಾ ಏನು ಇದು? ಓಕೆ, ರಾಜಸ್ಥಾನಿ ರಾಜವಾಡಿ ಅಂತ ಹೇಳ್ಬಿಟ್ಟು ಒಂದು ಹೋಟೆಲ್ ಮಾಡಿದ್ದೀವಿ. ಚೆನ್ನಾಗಿದೆ ಹೋಟೆಲು, ಸಕ್ಕತ್ತಾಗಿದೆ. ಇವತ್ತು ತೋರಿಸೋ ಥರ ಇದೆ. ಮೊನ್ನೆ ಮಾಡಿದ್ದು ರೂಮ್ಗಳು ತೋರಿಸೋ ಥರ ಇಲ್ಲ, ಅದರಿಂದ ತೋರಿಸಿಲ್ಲ ಅಷ್ಟೇ. ಸೊ ಸಕ್ಕತ್ತಾಗಿದೆ ರೂಮು. ಸೊ 2,500 ರೂಪಾಯಿ 3 ಜನಕ್ಕೆ. ಸೊ ನಾಳೆ ಇಲ್ಲೇ ಒಂದು 2 ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಅಕಾರ್ಡಿಂಗ್ ಟು ಅವರ್ ಪ್ಲ್ಯಾನ್, ಅವರೆಲ್ಲ ಏನಾಗುತ್ತೆ ಗೊತ್ತಿಲ್ಲ. ಮಳೆ ಅಂತೂ ಕಂಟಿನ್ಯೂಸ್ ಆಗಿ ಬರ್ತಾಯಿದೆ ಸ್ನೇಹಿತರೆ, ನಾನ್ ಸ್ಟಾಪಾಗಿ ಬರ್ತಾಯಿದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಏನೋ ಒಟ್ಟಿನಲ್ಲಿ ಏನಾದರೂ ನೋಡಲೇಬೇಕಲ್ವ. ಸೊ ನೋಡ್ತೀವಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ. ಸೊ ಶಿವನ ದರ್ಶನ ಸಕ್ಕತ್ತಾಗಾಯಿತು, ಸೂಪರ್ ಆಗಿತ್ತು ದೇವಸ್ಥಾನ. ರಶ್ ಇರಲಿಲ್ಲ, ಮೇಯ್ನಾಗಿ ಅದೊಂದು ಖುಷಿಯಾಗಿತ್ತು. ಇಲ್ಲ ಅಂತಂದರೆ ರಶಲ್ಲಿ ನಿಂತು ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದು. ನೀವೇನಾದರೂ ತ್ರ್ಯಂಬಕೇಶ್ವರ ಅಥವಾ ಯಾವುದೇ ಜ್ಯೋತಿರ್ಲಿಂಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಜೆ ಟೈಮಲ್ಲಿ ಬನ್ನಿ, ರಾತ್ರಿ ಟೈಮಲ್ಲಿ ಬನ್ನಿ. ರಶ್ ತುಂಬ ಕಮ್ಮಿ ಇರುತ್ತೆ, ಆರಾಮಾಗಿ ದರ್ಶನ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ನಾಳೆ ಮತ್ತೊಂದು ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಶುಭರಾತ್ರಿ, ಶುಭ ದಿನ.